ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಪೂರ್ಣಾಂಕಗಳು ಅನ್ನುವಂಥ ಪಾಠದ ಅಭ್ಯಾಸ 1.3ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಅದರಲ್ಲಿ 3ನೇ ಪ್ರಶ್ನೆ, ಖಾಲಿ ಸ್ಥಳ ತುಂಬಿದೆ. ಹಾಗಾದ್ರೆ ಇಲ್ಲಿ 4 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅವುಗಳಲ್ಲಿ ಬಿಟ್ಟ ಸ್ಥಳಗಳನ್ನ ಕೊಟ್ಟಿದ್ದಾರೆ. ಆ ಬಿಟ್ಟ ಸ್ಥಳಗಳನ್ನ ನಾವೇನ್ ಮಾಡಬೇಕಾಗಿದೆ, ಸೂಕ್ತವಾದಂತಹ ಉತ್ತರಗಳಿಂದ ತುಂಬಬೇಕಾಗಿದೆ. ಹಾಗಾದ್ರೆ ನೋಡಿ, ಇಲ್ಲಿ ಕೊಟ್ಟಂತ ಸಂಖ್ಯೆಗಳು ಏನಾಗಿದಾವೆ ಅಂದ್ರೆ ಪೂರ್ಣಾಂಕಗಳಾಗಿದ್ದಾವೆ. ಹೌದಾ? ಪೂರ್ಣಾಂಕಗಳಂದ್ರೆ ನಮ್ಗೆ ಈಗಾಗಲೇ ತಿಳಿದೆ, ಸಂಖ್ಯೆಗಳು ಪ್ಲಸ್ ಅಥವಾ ಮೈನಸ್ ಚಿಹ್ನೆಯನ್ನು ಹೊಂದಿದ್ರೆ ಅವುಗಳಿಗೆ ನಾವು ಪೂರ್ಣಾಂಕಗಳು ಅಂತೇಳಿ ಕರಿತಾ ಇದೀವಿ. ಹೌದಾ? ಮೊದಲನೇ ಲೆಕ್ಕ, ಈ ಲೆಕ್ಕ 369 ಭಾಗಾಕಾರ ಡ್ಯಾಶ್ ಇಸ್ಕ್ವಲ್ ಟು 369. ಹಾಗಾದ್ರೆ 369 ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ 369 ಬರ್ತಾ ಇದೆ ಅಂತೇಳಿ ನಾವು ತಿಳ್ಕೊಬೇಕಾಗಿದೆ. ನೋಡಿ, ಯಾವುದೇ ಸಂಖ್ಯೆಯನ್ನ 1ರಿಂದ ಭಾಗಿಸಿದಾಗ ನಮಗೆ ಪುನಃ ಅದೇ ಸಂಖ್ಯೆ ದೊರೀತಾ ಇದೆ. ಹಾಗಾದ್ರೆ ನೋಡಿ, 369 ಭಾಗಾಕಾರ ಇಸ್ಕ್ವಲ್ ಟು 369 ಅಂತ ಬರೀತಾ ಇದ್ದೀನಿ. ಹೌದಾ? ಹಾಗಾದ್ರೆ 369 ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ನಮ್ಗೆ 369 ಸಿಗ್ತಾ ಇದೆ ಅಂದ್ರೆ 1. ಹಾಗಾದ್ರೆ ಇಲ್ಲಿ ಬರ್ಬೇಕಾದಂತ ಸಂಖ್ಯೆ ಯಾವುದು? 1. ಇನ್ನು ಎರಡನೇ ಲೆಕ್ಕ, ಬಿ ಲೆಕ್ಕ, -75 ಭಾಗಾಕಾರ ಡ್ಯಾಶ್ ಇಸ್ಕ್ವಲ್ ಟು -1 ಅಂತೇಳಿ ಹೇಳ್ತಾ ಇದೀವಿ. ಹಾಗಾದ್ರೆ ಇದನ್ನು ಭಾಗಾಕಾರ ರೂಪದಲ್ಲಿ ಬರೆದುಕೊಳ್ಳೋಣ. -75 ಇಸ್ಕ್ವಲ್ ಟು ಉತ್ತರ ಎಷ್ಟು ಬೇಕಾಗಿದೆ? -1. ಹಾಗಾದ್ರೆ ಇದನ್ನು ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ -1 ಉತ್ತರ ಬೇಕಾಗಿದೆ, ಬರ್ತಾ ಇದೆ ಅಂತೇಳಿ ನಾವು ತಿಳ್ಕೊಬೇಕಾಗಿದೆ. ನೋಡಿ, ಉತ್ತರದಲ್ಲಿ ಚಿಹ್ನೆ ಮೈನಸ್ ಇದೆ ಅಂದ್ರೆ ಇಲ್ಲಿ ಒಂದು ಮೈನಸ್ ಇರಬೇಕು, ಇನ್ನೊಂದು ಪ್ಲಸ್ ಚಿಹ್ನೆ ಇರಬೇಕು. ಹೌದಾ? ಮೈನಸ್ ಅನ್ನ ಪ್ಲಸ್ ಇಂದ ಭಾಗಿಸಿದಾಗ ನಮ್ಮ ಉತ್ತರ ಮೈನಸ್ ಬರ್ತಾ ಇದೆ. ಹೌದಾ? ಇನ್ ನೆಕ್ಸ್ಟ್ ಇಲ್ಲಿ 1 ಬರ್ಬೇಕು. ಇಲ್ಲಿ 75 ಇದೆ. 75 ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ 1 ಬರ್ತಾ ಇದೆ ಅಂದ್ರೆ 75 ಅಂದ್ರೆ 75. ಹೌದಾ? 75 75ರಲ್ಲಿ ಭಾಗಿಸಿದಾಗ ನಮಗೆ ಏನ್ ಬರ್ತಾ ಇದೆ? 1 ಉತ್ತರ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಬರ್ಬೇಕಾದ ಉತ್ತರ ಯಾವುದು? +75. ಯಾವುದು? +75 ಅಂತೇಳಿ ಕಂಡು ಹಿಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಿ ಲೆಕ್ಕ ನೋಡಿ, -206 ಭಾಗಾಕಾರ ಡ್ಯಾಶ್ ಇಸ್ಕ್ವಲ್ ಟು 1. -206 ಭಾಗಾಕಾರ ಇಸ್ಕ್ವಲ್ ಟು ಎಷ್ಟು ಬಂದಿದೆ ಉತ್ತರ. ಹಾಗಾದ್ರೆ ಯಾವ ಸಂಖ್ಯೆ 206 ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ +1 ಬರ್ತಾ ಇದೆ? ಇಲ್ಲಿ 1 ಅನ್ನುವಂತ ಸಂಖ್ಯೆಯಿಂದ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಏನಿರ್ತಾ ಇದೆ? ಪ್ಲಸ್ ಇರ್ತಾ ಇದೆ. ಹಾಗಾದ್ರೆ ಮೊದಲನೇದಾಗಿ ನಾವು ತಿಳ್ಕೊಬೇಕು, ಉತ್ತರದಲ್ಲಿ ಪ್ಲಸ್ ಬರ್ಬೇಕಂದ್ರೆ ಇಲ್ಲಿ ಎರಡು ಕಡೆ ಏನಿರಬೇಕು? ಮೈನಸ್ ಇರಬೇಕು. ಮೈನಸ್ ಅನ್ನ ಮೈನಸ್ ಇಂದ ಭಾಗಿಸಿದಾಗ ನಮ್ಮ ಉತ್ತರ ಏನ್ ಬರ್ತಾ ಇದೆ? ಇಲ್ಲಿ ಪ್ಲಸ್ ಚಿಹ್ನೆ ಬರ್ತಾ ಇದೆ. ಚಿಹ್ನೆಗಳನ್ನ ಫಸ್ಟ್ ಲೆಕ್ಕ ಮಾಡ್ಕೋಬೇಕು. ಇನ್ನು ಉತ್ತರದಲ್ಲಿ 1 ಬರ್ಬೇಕಾಗಿದೆ. 206 ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ 1 ಬರ್ತಾ ಇದೆ ಅಂದ್ರೆ 206. ಹೌದಾ? ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಉತ್ತರ ಏನ್ ಬರ್ತಾ ಇದೆ? 1 ಬರ್ತಾ ಇದೆ. ಹಾಗಾದ್ರೆ -206 ಡಿವೈಡೆಡ್ ಬೈ -206 ಇಸ್ಕ್ವಲ್ ಟು +1. ಹಾಗಾದ್ರೆ ಇಲ್ಲಿ ಬರಬೇಕಾದಂತ ಸಂಖ್ಯೆ -206. ಅದೇ ರೀತಿಯಲ್ಲಿ ಡಿ ಲೆಕ್ಕ, -87 ಭಾಗಾಕಾರ ಡ್ಯಾಶ್ ಇಸ್ಕ್ವಲ್ ಟು 87. -87 ಇಸ್ಕ್ವಲ್ ಟು 87. ನೋಡಿ, -87 ಮೊದಲನೇದಾಗಿ ಚಿಹ್ನೆ ಇಲ್ಲಿ -87 ಇದೆ. ಇಲ್ಲಿ 87 ಅಷ್ಟೇ ಇದೆ ಅಂದ್ರೆ ಇಲ್ಲಿ ಯಾವ ಚಿಹ್ನೆ ಇದೆ? ಪ್ಲಸ್ ಚಿಹ್ನೆ ಇದೆ ಅಂತೇಳಿ ತಿಳ್ಕೋಬೇಕು. ಉತ್ತರದಲ್ಲಿ ನಮಗೆ ಪ್ಲಸ್ ಬರ್ಬೇಕಂದ್ರೆ ಮೈನಸ್ ಅನ್ನ ಮೈನಸ್ ಅಲ್ಲೇ ಭಾಗಿಸ್ಬೇಕು. ಹೌದಾ? ಮೈನಸ್ ಅನ್ನ ಮೈನಸ್ ಅಲ್ಲೇ ಭಾಗಿಸಿದಾಗ ನಮಗೆ ಪ್ಲಸ್ ಚಿಹ್ನೆ ಬರ್ತಾ ಇದೆ. ಇಲ್ಲಿ 87 ಬರ್ತಾ ಇದೆ. ಹಾಗಾದ್ರೆ 87 ಯಾವ ಸಂಖ್ಯೆಯಿಂದ ಭಾಗಿಸಿದಾಗ 87 ಬರ್ತಾ ಇದೆ ಅಂದ್ರೆ 1. ಹೌದಾ? ಯಾವುದೇ ಸಂಖ್ಯೆಯನ್ನ 1ರಿಂದ ಭಾಗಿಸಿದಾಗ ಅದೇ ಸಂಖ್ಯೆ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಬರೀಬೇಕಾದಂತ ಉತ್ತರ ಯಾವುದು ಅಂದ್ರೆ -1.
ಹೌದಾ? ಇಲ್ಲಿ +87 ಇದೆ, ಇಲ್ಲಿ -87 ಇದೆ. -87 -1ರಿಂದ ಭಾಗಿಸಿದಾಗ ನಮಗೆ +87 ಅಂತೇಳಿ ಉತ್ತರ ಬರ್ತಾ ಇದೆ. ಈ ರೀತಿಯಾಗಿ ನಾವು ಬಿಟ್ಟ ಸ್ಥಳಗಳನ್ನ ಅಥವಾ ಖಾಲಿ ಇದ್ದಂತ ಸ್ಥಳಗಳನ್ನ ತುಂಬುವುದು ಹೇಗೆ ಅನ್ನೋದನ್ನ ನಾವಿವತ್ತು ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.